ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಈಗಾಗಲೇ ನೀವು ಮಹಿಳೆಯರು ತಿಂಗಳಿಗೆ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ. ಹೌದು, ಕಾಂಗ್ರೆಸ್ನ ಗ್ಯಾರಂಟಿ ಆದಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ. ಅದೇ ರೀತಿಯಾಗಿ ಈಗ ಮತ್ತೊಂದು ಹೊಸ ಯೋಜನೆ ಈಗ ಒಂದು ಆರಂಭವಾಗಿದೆ. ಆ ಯೋಜನೆ ಯಾವುದು ಮತ್ತು ಹಣ ಎಷ್ಟು ಸಿಗುತ್ತೆ ಅಂತೇಳಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಒಂದು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ಗಳು ನಿಮ್ಮೊಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಆದಷ್ಟು ಎಲ್ಲರಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ನ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೌದು, ಈಗ ಮಹಿಳೆಯರಿಗಂತಲೇ ಈ ಒಂದು ಹೊಸ ಯೋಜನೆಯನ್ನು ಆರಂಭ ಮಾಡಿದರೆ ಈ ಯೋಜನೆಯ ಮೂಲಕ ಮಹಿಳೆಯರು ಪ್ರತಿ ತಿಂಗಳು 800 ರೂಗಳನ್ನು ಪಡೆಯಬಹುದಾಗಿದೆ. ಈಗಾಗಲೇ ಅರ್ಜಿಗಳು ಸಹ ಆರಂಭವಾಗಿವೆ. ಆದರೆ ಒಂದಲ್ಲ ಕಂಡೀಷನ್ಗಳು ಸಹ ಇದರಲ್ಲಿ ಇವೆ. ಆ ಕಂಡೀಷನ್ಗಳು ಏನು ಮತ್ತು ಈ ಕಂಡೀಷನ್ಗಳಿಂದ ಏನೇನೆಲ್ಲ ಪಡ್ಕೊಳ್ಬೋದು ಮತ್ತು ಎಷ್ಟೆಲ್ಲ ಮಹಿಳೆಯರಿಗೆ ಈ ಕಂಡೀಷನ್ಗಳು ಅನ್ವಯವಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ಇದರಲ್ಲಿ ಮಾನದಂಡಗಳು ಸಹ ಇವೆ, ಅನುಕೂಲಗಳು ಯಾವ ರೀತಿಯಾಗಿವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಹೌದು, ಈ ಒಂದು ಯೋಜನೆಗೆ ಎಲ್ಲ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಅರ್ಜಿಯನ್ನು ಸಲ್ಲಿಸುವಾಗ ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಆಗೋದಿಲ್ಲ ಸ್ನೇಹಿತರೆ. ಯಾಕೆ ಆಗೋದಿಲ್ಲಪ್ಪ ಅಂತಂದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಇದು ಅನ್ವಯವಾಗೋದಿಲ್ಲ. ಈ ಯೋಜನೆ ಬಂದುಬಿಟ್ಟು ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ರೀತಿಯಾಗಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು, ರಾಜ್ಯದಲ್ಲ ಬಡ ರೇಖೆಗಿಂತ ಕೆಳಗಿರುವ 40ರಿಂದ 65 ವರ್ಷದೊಳಗಿರುವಂಥ ಅವಿವಾಹಿತ ವಿಚ್ಛೇದಿತ ಮಹಿಳೆಯರಿಗೆ ಈ ಸೌಲಭ್ಯವನ್ನು ಪಡೆಯಲು ಸರ್ಕಾರ ಒಂದು ಹೊಸ ಯೋಜನೆಯನ್ನು ಆರಂಭ ಮಾಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಅವಿವಾಹಿತ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಮಾತ್ರ, ಅವಿವಾಹಿತ ಮದುವೆ ಆಗದಿರುವಂಥವರು ಹಾಗೂ ಡೈವರ್ಸ್ ಕೊಟ್ಟಂಥವರಿಗೆ ಮಾತ್ರ ಈ ಯೋಜನೆಯಿಂದ ಅರ್ಹತೆಯನ್ನು ಪಡ್ಕೊಳ್ಬೋದಾಗಿದೆ ಸ್ನೇಹಿತರೆ. ಅದೇ ರೀತಿ ಅರ್ಹತಾ ಮಾನದಂಡಗಳು ಏನಪ್ಪ ಅಂತಂದರೆ ಫಲಾನುಭವಿ 40ರಿಂದ 65 ವರ್ಷದೊಳಗಿರಬೇಕಾಗುತ್ತೆ ಹಾಗೂ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ 32,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ತಿ ಯೋಜನೆಯಡಿಯಲ್ಲಿ ಯಾವುದೇ ರೀತಿ ವೇತನವನ್ನು ಪಡಿತಾ ಇರಬಾರ್ದು. ಅದೇ ರೀತಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಯಾವುದೇ ರೀತಿಗೆ ಹಣವನ್ನು ಪಡಿತಾ ಇರ್ಬೋದು. ನೀವೇನಾದರೂ ಹಣವನ್ನು ಪಡಿತಾ ಇಲ್ಲ ಅಂದರೆ ಹಾಗಾದರೆ ಮಾತ್ರ ನಿಮಗೆ ಇದೊಂದು 800 ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಈ ಯೋಜನೆಯ ನೋಡ್ತಿರ್ಬೋದು, ಯೋಜನೆ ಸಲ್ಲಿಸಬೇಕಾದ ದಾಖಲಾತಿಗಳು ಏನಪ್ಪ ಅಂದರೆ ನಿಮ್ಮ ಹತ್ರ BPL ಕಾರ್ಡ್ ಇರಬೇಕಾಗತ್ತೆ ಹಾಗೂ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಚುನಾವಣಾ ಗುರುತಿನ ಚೀಟಿ, ವಿಳಾಸ ದೃಢೀಕರಣ ಪತ್ರ ದಾಖಲೆ ಬೇಕಾಗುತ್ತೆ, ವಯಸ್ಸಿನ ದೃಢೀಕರಣ ಪತ್ರ ಬೇಕಾಗುತ್ತೆ. ಆಮೇಲೆ ಕಡೆ ಅವಿವಾಹಿತ ತಮಗೆ ವಿವಾಹ ಆಗಿಲ್ಲವೆಂದು ಸ್ವಯಂ ದೃಢೀಕರಣ ಪತ್ರ ಬೇಕಾಗುತ್ತೆ. ವಿವಾಹ ವಿಚ್ಛೇದಿತ ಅಂದರೆ ನೀವೇನಾದ್ರು ಡೈವರ್ಸ್ ಕೊಟ್ಟಿದ್ರೆ ಅದು ಸಹ ನಿಮಗೆ ಬೇಕಾಗುತ್ತೆ. ಇವೆಲ್ಲ ಇತ್ತು ಅಂದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡ್ತಿರ್ಬೋದು, ಇಲ್ಲಿ 2024-25 ಸಾಲಿನಲ್ಲಿ ಅನುದಾನ ಸಹ ಬಿಡುಗಡೆ ಆಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿದ್ರು ವಿವಿಧ ಮಾನಸಿಕ ಪಿಂಚಣಿ ಯೋಜನೆಗಳ ಸಂಬಂಧಿತ ಅನುದಾನ ಬಿಡುಗಡೆ ಅಂತೇಳಿದೆ. ಫಸ್ಟ್ನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಸ್ವಲ್ಪ ಡೌನ್ಲೋಡ್ ಆಗುತ್ತೆ, ಒಂದು PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಾಗ ನೋಡ್ತಿರ್ಬೋದು ನೀವು ಈ ಮನಸ್ವಿನಿ ಯೋಜನೆಯಿಂದ ನಿಮಗೆ ಇಲ್ಲಿ ಹಣ ಬಿಡುಗಡೆ ಆಗಿದೆ. ಹೌದು, ನೋಡ್ತಿರ್ಬೋದು ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಇಲ್ಲಿ 116, 422, 423 ಅಂತೇಳಿ ಒಂದು ಸ್ಕೀಮ್ಗಳಿವೆ. ಈ ಸ್ಕೀಮ್ಗಳ ಯೋಜನೆ ಅಡಿಯಲ್ಲಿ ಈಗ 2024-25 ಸಾಲದಲ್ಲಿ ಒಂದು ಹಣ ಬಿಡುಗಡೆ ಆಗಿದೆ, ಅನುದಾನ ಬಿಡುಗಡೆ ಆಗಿದೆ. ಪ್ರತಿ ತಿಂಗಳು ಸಹ 800 ರೂಪಾಯಿಯನ್ನು ಇವರು ಎಲ್ಲರೂ ಸಹ ಪಡೆದುಕೊಳ್ಬೋದಾಗಿದೆ. ಯಾರಾದರೂ ಇದ್ದರು ಅಂದರೆ ನೀವು ಸಹ ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು, ಹೇಗೆ ಸಲ್ಲಿಸೋದು ಅಂತಂದರೆ ನಿಮ್ಮ ತಾಲೂಕು ತಾಲೂಕು ಕಚೇರಿಗಳಲ್ಲಿ ಇದನ್ನೊಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅಂದರೆ ಅಟಲ್ ಜನಸ್ನೇಹಿ ಯೋಜನೆಯ ಒಂದು ಮೂಲಕ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತಲೇ ಹೇಳ್ಬೋದು. ಇವರು ನಿಮ್ಮ ಒಂದು ಲಿಸ್ಟ್ ಬೇಕಾದರೆ ಅದ್ರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಓಪನ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬೋದು. ವಿಡಿಯೋ ಇಷ್ಟದ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ.